ಪಿಎಸಿಎಲ್ ಕೇಸ್ ಸಂಬಂಧ 9 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದೇವೆ. 12 ಜನ ಆರೋಪಿಗಳಲ್ಲಿ ಇಬ್ಬರು ತಲೆಮರೆಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ವಲಯದ ಐಜಿಪಿ ಚಂದ್ರಶೇಖರ್ ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಮಂಜುನಾಥ್ ಕಿಂಗ್ ಪಿನ್ ಆರೋಪಿಯಾಗಿದ್ದು ಈತನ ಜೊತೆ ಸಬ್ ರಿಜಿಸ್ಟರ್ಗಳು ಸೇರಿದ್ದಾರೆ ಅಂತ ಮಾಹಿತಿ ಕೂಡ ಇದೆ. ಪ್ರಕರಣ ಸಂಬಂಧ ಎಲ್ಲದರ ಬಗ್ಗೆ ಹೆಚ್ಚಿನ ತನಿಖೆ ನಡೆಯುತ್ತಾ ಇದೆ. ಇನ್ಸ್ಪೆಕ್ಟರ್ ಒಬ್ಬರು ಕೂಡ ಭಾಗಿಯಾಗಿರೋ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ. ಇನ್ಸ್ಪೆಕ್ಟರ್, ಡಿಎಸ್ಪಿ, ಐಜಿಪಿ ದೊಡ್ಡವರು ಯಾರೇ ಇದ್ರೂ ತನಿಖೆಯಾಗುತ್ತೆ. ಬೆಂಗಳೂರಿನಲ್ಲಿ ಕೇಂದ್ರ ವಲಯದ ಐಜಿಪಿ ಚಂದ್ರಶೇಖರ್ ಅವರು ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. ಪಿಎಸಿಎಲ್ ಅಂದರೆ ಪರ್ಲ್ಸ್ ಗ್ರೂಪ್ ಅಂತ ಒಂದಿದೆ. ಪರ್ಲ್ಸ್ ಗ್ರೂಪ್ ಪಿಎಸಿಎಲ್ ಇದು ಒಂದು ಪಾನ್ಜಿ ಸ್ಕೀಮ್, ಅಂದರೆ ಲೈಕ್ IMA ಆರ್ ಸಮಥಿಂಗ್ ಲೈಕ್ ದಟ್. ಈ IMA ಎಲ್ಲ ನಮ್ಮ ಸ್ಟೇಟ್ ಸೀಮಿತ. ಇದು ನ್ಯಾಷನಲ್ ಲೆವೆಲಲ್ಲಿ ಸುಮಾರು ಜಾಗದಲ್ಲಿ ಎಲ್ಲ ಇಟ್ ಈಸ್ ಅ ನ್ಯಾಷನಲ್ ಲೆವೆಲ್ ಸ್ಕೀಮ್. ಅವ್ರು ಏನು ಹೇಳಿದ್ದಾರೆ ಅಂದರೆ, ನೀವು ದುಡ್ಡು ಕೊಟ್ಟರೆ ನಾವು ನಿಮ್ಗೆ ಲ್ಯಾಂಡ್ ಕೊಡ್ತೀವಿ ಅಂತ. ಆಮೇಲೆ ಅದು ದಿಸ್ ಹ್ಯಾಪೆಂಡ್ ಫ್ರಮ್ 2000 ಆ್ಯಂಡ್ ಮೇ ಬಿ ಆಫ್ಟರ್ 2007, 2006 ಇಂದ 2015ವರೆಗೆ ಇದೆಲ್ಲ ಈ ದಾಂಧಲಿ ಇದೆಲ್ಲ ಆಯಿತು. ಸೊ ಲೈಕ್ ಎನಿ ಅದರ್ ಪಾನ್ಜಿ ಸ್ಕೀಮ್, ದೇ ಟುಕ್ ದ ಮನಿ ಆ್ಯಂಡ್ ದೆನ್ ಎಲ್ಲರನ್ನ ಅಲ್ಲಿ ದೇ ಹ್ಯಾವ್ ಕೈ ಬಿಟ್ಬಿಟ್ರು. ಆ ಫಂಡ್ಸ್ ಎಲ್ಲ ಸಿಸ್ಟರ್ ಕಂಪನೀಸ್ಗೆ ಡೈವರ್ಟ್ ಮಾಡಿದರು ಅವರು. ಸುಮಾರು ಸಿಸ್ಟರ್ ಕಂಪನೀಸಿಂದ ಲ್ಯಾಂಡ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಸೊ ದ್ಯಾಟ್ ಅವ್ರಿಗೆ ಗೊತ್ತಿತ್ತು ಇಟ್ ವಿಲ್ ಗೋ ಬಸ್ಟ್ ಅಂತ, ಇಟ್ ವಿಲ್ ಗೋ. ಸೊ ಅದು ಹೋದ ನಂತರ ಆ ದುಡ್ಡನ್ನು ಬಚಾವ್ ಮಾಡಬೇಕಂದ್ರೆ ಬೇರೆ ಯಾವುದಾದ್ರು ಕಂಪನಿ ಹೆಸರಲ್ಲಿ ಆ ಲ್ಯಾಂಡ್ ಇದ್ದರೆ ಅದು ಉಳಿತದೆ ಅಂತ ಅವ್ರಿಗೊಂದು ನಂಬಿಕೆ ಇತ್ತು. ಬಟ್ ಇದರಲ್ಲಿ CBI ಇನ್ವೆಸ್ಟಿಗೇಷನ್ ಆಯಿತು, ED ಇನ್ವೆಸ್ಟಿಗೇಷನ್, ಸೆಬಿ ಅವರು ಇನ್ವೆಸ್ಟಿಗೇಷನ್ ಮಾಡಿದರು. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಇದು ಇವ್ರದ್ದೆಲ್ಲ ತಪ್ಪಿದೆ ಅಂತ ಎಲ್ಲ ಮಾಡಿ ಎಲ್ಲರನ್ನ ಅರೆಸ್ಟ್ ಮಾಡಿ, ಆಮೇಲೆ ಆಲ್ ದಿಸ್ ಸಿಸ್ಟರ್ ಕಂಪನೀಸ್ ಲ್ಯಾಂಡ್ಸ್ ಕೂಡ ಸೀಸ್ ಮಾಡಿ ಸುಪ್ರೀಂ ಕೋರ್ಟಿಂದ 2016 ಒಂದು ಆರ್ಡರ್ ಆಗುತ್ತೆ. ಇದು ಯಾರು ಆಲ್ ದಿ ಸಿಸ್ಟರ್ ಕಂಪನೀಸ್ ಐಡೆಂಟಿಫೈ ಮಾಡಿ ಸುಮಾರು ಜಾಗದಲ್ಲಿ ಥ್ರೂ ಔಟ್ ಇಂಡಿಯಾ ಮಾಡಿ ಆ ಲ್ಯಾಂಡ್ಸ್ನೆಲ್ಲ ದೇ ಕೆನಾಟ್ ಬಿ ಏಲಿಯನೇಟೆಡ್. ಆ್ಯಂಡ್ ದೇ ಅಪಾಯಿಂಟೆಡ್ ಜಸ್ಟಿಸ್ ಲೋಧಾ ಕಮಿಟಿ ಅಂತ ಒಂದು ಕಮಿಟಿನ ಅಪಾಯಿಂಟ್ ಮಾಡಿದರು. ಜಸ್ಟಿಸ್ ಲೋಧಾ ಕಮಿಟಿ ಅವ್ರೇನು ಮಾಡಬೇಕಂದ್ರೆ, ಅವ್ರು ರಿಟೈರ್ಡ್ ಜಡ್ಜ್ ಅವರು ಸುಪ್ರೀಂ ಕೋರ್ಟು. ಅವ್ರದ್ದು ಏನು ಮಾಡಬೇಕಂದ್ರೆ, ಸಾಹೇಬ್ರು ಏನು ಮಾಡಬೇಕಂದ್ರೆ, ಆ ಕಮಿಟಿಯವರು ಅದನ್ನು ಈ ಲ್ಯಾಂಡ್ಸ್ ಏನೇನು ಇವರೆಲ್ಲ ಫ್ರೀಸ್ ಮಾಡಿಬಿಟ್ರು ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ, ಆ ಲ್ಯಾಂಡ್ಸ್ನ ಇದು ಪಬ್ಲಿಕ್ಕಾಗಿ ಆಕ್ಷನ್ ಮಾಡಿ ಇಟ್ ಹ್ಯಾಸ್ ಟು ಬಿ ಅದನ್ನು ಸೆಲ್ ಮಾಡಿಬಿಟ್ಟು ಅದರಿಂದ ಏನೇನು ದುಡ್ಡು ಬರುತ್ತೋ ಈ ವಿಕ್ಟಿಮ್ಸ್ ಯಾರ್ಯಾರಿದ್ದಾರೋ ಥ್ರೂ ಔಟ್ ಇಂಡಿಯಾ ಸುಮಾರು ಜನ ವಿಕ್ಟಿಮ್ಸ್ ಇದ್ದಾರೋ ಅವರಿಗೆ ಎಷ್ಟು ಬರುತ್ತೋ ಅಷ್ಟು ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಈ ಕಮಿಟಿ ಎಲ್ಲ ಮಾಡಿ ಈ ಥರ ಎಲ್ಲ ಮಾಡಿದ್ದಾರೆ. PACL ಅಂದರೆ